ನಿಂತ್ಕೊಂಡು ತೂ ಅಂತ ಉಗಿಯೋದು ಮಾತಾಡೋದು ಹೆಂಗ್ ಮಾತಾಡ್ತಾವಳೆ ನೋಡು. ನಾವೇನೋ ಬಿಡು ಮಾತಾಡಬಾರ್ದು ಅಂತ ಸುಮ್ಮನಿದ್ರೆ ಯಾಕೋ ಬೆಳಗ್ಗೆಯಿಂದ ಜಾಸ್ತಿ ಆಗ್ತೈತಿ ಇವಳು. ಏನೋ ಅವ್ರ ಅಮ್ಮ ಬಂದೈತೆ ಅಂತ ನಾವು ಎದ್ರಕೊಬಿಟ್ಟಿದೀವ, ಎದ್ರು ಪುಕ್ಕಿಯರು ಎದ್ರುಕೊಂಡು ಹೋಗವ್ರೆ ಅಂತ ಮಾತಾಡ್ತಾವಳೆ. ಇವ್ರ ಅಮ್ಮ ಬಂದಿರೋದಕ್ಕೆ ನಾವೇನು ಎದ್ರುಕೊಂಡಿಲ್ಲ. ಮಾನ್ವಿತಕ್ಕ ನಾನು ಹೋಗಿ ಸರಿಯಾಗಿ ಹೇಳ್ತೀವಿ ನೋಡು, ಮತ್ತೆ ನಮ್ಮ ಸುದ್ದಿಗೆ ಬಂದಿದೀಯ ಅಂತಂದ್ರೆ ನಿಮಗೆ ಗ್ರಾಚಾರ ನೆಟ್ಗಿರೋದಿಲ್ಲ ಅಂತ ಹೇಳ್ತೀನಿ. ಮಾನ್ವಿತಕ್ಕ ಬನ್ನಿ ಇಲ್ಲಿ. ಏನ್ ಲಾಸ್ಯ ಮಾನ್ವಿತಕ್ಕ, ಇವಳು ಯಾಕೋ ಈ ಮಾನಸ ತುಂಬಾ ಮಾತಾಡ್ತಾವಳೆ. ಹಂಗೆ ಹಿಂಗೆ ಅಂತೇಳಿ ನಾವೀಗ ಬಿಡು ಅಂತೇಳಿ ನಮ್ಮ ಪಾಡಿಗೆ ನಾವು ಸುಮ್ಮನೆ ಬಂದ್ವಲ್ಲ, ಅದಕ್ಕೆ ಹೆಂಗೆಲ್ಲ ಮಾತಾಡ್ತಾವಳೆ ನೋಡು. ಇಲ್ಲ ಅಕ್ಕ, ಸುಮ್ಮನಿರಬಾರ್ದು. ಸುಮ್ಮನಿದ್ರೆ ಬೈಕ್ ಬಂದಂಗೆ ಮಾತಾಡ್ತಾರೆ, ಬೈಕ್ ಬಂದಂಗೆ ಹೆಂಗೆ ಬೇಕೋ ಹಂಗೆ ಇದು ಮಾಡ್ತಾರೆ. ಸುಮ್ಮನಿರಬಾರ್ದು. ನಾನು ನೋಡ್ದಂಗೆಲ್ಲ ತೂ ಅಂತ ಉಗಿಯೋದು ಹಿಂಗೆಲ್ಲ ಮಾಡ್ತಾವಳೆ. ಅದಕ್ಕೇನೆ ಬಾಕ ಹೋಗೋಣ, ಅವಳದೇನು ಕೇಳೋಣ. ನಾವಿಬ್ರು ಚೆನ್ನಾಗಿದ್ರೆ ನಿನಗೇನೇ ಕಷ್ಟ ಅಂತೇಳಿ ಕೇಳೋಣ ಬಾ. ಅವ್ರಮ್ಮನೂ ಹಂಗೆ, ನಾನು ಹೋಗ್ತಾ ಇದ್ದೀನಿ ಬಾಯಿಗೆ ಬಂದಂಗೆ ಮಾತಾಡ್ತೈತೆ. ನಾನು ಮೊನ್ನೆನೇ ಮಾತಾಡ್ತಿದ್ದೆ, ಸುಮ್ಮನಾದೆ. ನನ್ನ ಮಗಳಿಗೆ ನೀನು ಮದುವೆ ಮಾಡಿಸಿದ್ಯಾ, ನೀನೇ ಮಾಡಿದ್ದು, ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡ್ತಾರೆ ಅವ್ರ ಅಮ್ಮನೂ. ನಾನು ಮಾತಾಡಬಾರ್ದು ಅಂತ ಸುಮ್ಮನಿದ್ದಂಗೆಲ್ಲ ಇವ್ರದ್ದು ಯಾಕೋ ಜಾಸ್ತಿ ಆಗ್ತೈತಿ. ಮಾತಾಡಬಾರ್ದು ಅಂತಂದರೆ ಅಷ್ಟೇ ಅವರು ಅವರೇ ಇದು ಮಾಡ್ತಾರೆ. ಅದಕ್ಕೇ ಮಾತಾಡಬೇಕು, ಮಾತಾಡ್ದಂಗೆ ಸುಮ್ಮನಿರಬಾರ್ದು. ನಡಿ ಹೋಗೋಣ, ಅದೇನು ಕೇಳೋಣ. ಯಾಕೆ ನೀವು ಮಾತಾಡೋದು, ಸುಮ್ಮನೆ ಮಾತಾಡಿದರೆ ಸರಿ ಹೋಗೋದಿಲ್ಲ ನೋಡ್ರಿ ಅಂತ ಹೇಳೋಣ ಬಾ. ಬಾ ಹೋಗಿ ಮಾತಾಡೋಣ. ಏನೋ ಬಿಡು ಅಂತ ಸುಮ್ಮನೆ ಆಗ್ತಿದ್ರೆ ಅವಾಗಿಂದ ನನಗೆ ಎಂತೆಂಥ ಮಾತು ಬೈಕಂತ ಇದ್ದಾಳೆ ಗೊತ್ತಾ. ಓಡಾಡಂಗಿಲ್ಲ ಅಂತ ಮಾತು ಬೈಕಳ್ತಾ ಇದ್ದಾಳೆ. ಅವಳಿಗೆ ಯಾಕೆ ಎದ್ರುಕೋಬೇಕು ಮಾನ್ವಿತಕ್ಕ? ನಾವು ಅವಳಿಗೇನು ಎದುರ್ಕೊಳ್ಳೋ ಅಂಥದ್ದೇನಿಲ್ಲ. ಬನ್ನಿ ಮಾತಾಡೋಣ. ಯಾರು ಸುಮ್ಮನಿರಲ್ಲ ಲಾಸ್ಯ ಇವತ್ತು. ಯಾರು ಅನ್ನಿಸ್ಕೊಂಡು ಯಾರು ಸುಮ್ಮನಿರಲ್ಲ. ಅವಳ ಹತ್ರ ಯಾಕೆ ಅನ್ನಿಸ್ಕೋಬೇಕು ಅಂತಾರೆ. ಏನು ಅವಳದೇನೇನು ಏನಾದರೂ ನಾವು ತಿಂದಿದ್ದೀವ? ಯಾರೇನು ತಿಂದಿಲ್ಲ. ಬತ್ತಾ ಇದ್ದಾರೆ ನೋಡು, ಇಬ್ರು ಚೆನ್ನಾಗಿ ಅಂದಿದ್ದಕ್ಕೆ ಬತ್ತಾ ಇದ್ದಾರೆ. ನಾನು ಸರಿಯಾಗಿ ಅಂದೆ. ಮಾನ್ವಿತ ಹೋಗ್ತಾ ಇದ್ಲು. ಎಲ್ಲ ಇಲ್ಲಿ ತಂದಿಕ್ಕೆ ತಮಾಷೆ ನೋಡಕ್ಕೆ ಬರ್ತಾರೆ. ಇಲ್ಲೆಲ್ಲ ನಾಟಕದ ಹೆಂಗಸ್ರು ಇರೋದು, ಬರೀ ನಾಟಕ ಮಾಡೋ ಅಂಥವ್ರು ಅಂತ ಹೇಳ್ಬಿಟ್ಟೆ. ಅಂದ್ಕೊಂಬ್ಯಾಳ ಅಂತ ನಾನು ಎದುರಿಗೆ ಮಾತಾಡಿದೆ. ನಾನೇನು ಎದ್ರಕಂಬ್ಲಿಲ್ಲ ಮಾನಸ. ಯಾಕೆ ಎದ್ರುಕೋಬೇಕು? ಅಲ್ಲಿ ಕಿಸ್ಕೊಂಡು ಹೋಗ್ತಾರೆ, ಅಲ್ಲಿ ಕಿಸ್ಕೊಂಡು ಬಂದು ಮಾತಾಡಬೇಕು. ಧೈರ್ಯ ಇದ್ದಾರೆ ಅಲ್ಲಿ ಕಿಸ್ಕೊಂಡು ಹೋಗೋದಲ್ಲ. ಏನು ತಿಂದಿರಿ ನಿಂದ? ಏನು ಹಿಂಗೆ ಮಾತಾಡ್ತೀಯ? ಅಲ್ಲ ಸುಮ್ಮನೆ ಮಾತಾಡ್ತೀಯಲ್ಲ ನೀನು. ಏನಕ್ಕೆ ಮಾತಾಡೋದು ನೀನು? ಏನು ತಿಂದಿದೀವಿ ಅಂತ ನಿನಗೆ ಮಾತಾಡ್ತೀಯ? ಆಗಲೇ ನಿನ್ನ ಗಂಡ ನಮ್ಮ ಹತ್ರ ದುಡ್ಡು ಇಸ್ಕೊಂಡು ಕೊಡ್ದಲೆ ಅದೇನು ಬಗೆಹರಿಸ್ಕೊಂಡಂಗೆ ತಿಂದವನಲ್ಲ, ಓಡಾಡ್ತಾನಲ್ಲ ತಿನ್ಕೊಂಡು. ನಮ್ಮ ದುಡ್ಡಲ್ಲಿ ಕೋಳಿ ಫಾರ್ಮ್ ಮಾಡಿಬಿಟ್ಟು ಎಲ್ಲ ಮಾರ್ಕೊಬಿಟ್ಟು ದುಡ್ಡು ಮಾಡ್ಕೊಂಡು ಚೆನ್ನಾಗಿ ಓಡಾಡ್ಕೊಂಡು ಇದ್ದಾನಲ್ಲಮ್ಮ. ಏನು ತಿಂದವನೇ, ಏನು ತಿಂದಿದ್ದೀವಿ ಅಂತ ಹೇಳ್ತೀಯಲ್ಲ. ನಮ್ಮ ದುಡ್ಡು, ನಮ್ಮ ಕೋಳಿ ಫಾರ್ಮಲ್ಲಿರೋ ಅಂಥ ದುಡ್ಡು ಎಲ್ಲ ತಿಂದಿದ್ದೀರಲ್ಲ ನೀನು ನಿನ್ನ ಗಂಡ. ಇವಾಗ ದುಡ್ಡು ಐತೆ ನಿನ್ನ ಗಂಡನ ಹತ್ರ ಅಂತ ಹೋಗ್ಬಿಟ್ಟಿದ್ಯಾ ನೀನು ಹಿಂಗೆ. ಅಯ್ಯೋ ಏನು ತಿಂದಿದ್ಯಾ ಅಂತಂದ್ರೆ ಹೇಳೋದಕ್ಕೆ ಮಸ್ತಾಗೈತೆ. ನಾವೇನು ಯಾರಿಗೇನು ಇದು ಮಾಡಿಲ್ಲ. ನೀವಿನ್ನು ನಮ್ಗೆ ಇದು ಮಾಡಿದ್ದೀರಾ. ನಾಳೆ ನಾನು 50,000 ಕೊಟ್ಟಿದ್ದೆ ನಮ್ಮ ಭುವನ ಹತ್ರ ಇರೋ ದುಡ್ಡು ಎತ್ಕೊಬಿಟ್ಟು. ಅದು ತಿನ್ನಂಗಲ್ವಾ ನೀನು? ನೀನು ತಿಂದಿದ್ಯಾ ಹೊರತು ನಾವೇನು ತಿಂದಿಲ್ಲ. ನೀನು ಮಸ್ತಾಗಿ ತಿಂದಿದ್ಯಾ ಅನ್ನೋದು ಗೊತ್ತೈತೆ. ಸುಮ್ಮನೆ ಏನಕ್ಕೆ ಇದು ಮಾಡ್ಕೊಳಕ್ಕೆ ಹೋಗ್ತೀಯ? ನಮ್ಮ ಭುವನು ಅವ್ನು ಹೊಸ್ತಾ ಸ್ಟಾರ್ಟ್ ಮಾಡ್ತಾನೆ ಅಷ್ಟೇನೆ. ಅವ್ನು ಬಗೆಹರಿಸ್ಕೋಬೇಕು ಅಂತೇಳಿ 1 ಲಕ್ಷ ದುಡ್ಡು ಕೊಡ್ತೀನಿ ಅಂತ ನೀಯತ್ತಾಗೆ ಕೇಳಿದಾನೆ. ನೀಯತ್ತಾಗಿ ಕೇಳಿದ್ರೆ ಬಗೆಹರಿಸ್ಕೊಂಡಂಗೆ ಬಂದಿರೋರು ಯಾರು ಬಗೆಹರಿಸ್ಕೊಂಡಂಗೆ ಬಂದಿರೋದು? ಸುಮ್ಮನೆ ಮಾತಾಡಬೇಡ ನೀನು. ಯಾಕೆ ಸುಮ್ಮನೆ ಹೋಗ್ರಿ, ನಮ್ಮ ಪಾಡಿಗೆ ನಾವು ಸುಮ್ಮನಿದ್ರು ಏನಕ್ಕೆ ಇಲ್ಲಿ ಗೊತ್ತಿರ ಇಲ್ಲಿ? ಈಗ ಬಂದಂಗೆ ಮಾತಾಡಬೇಡ ಸ್ನೇಹಕ ನೀನು. ನಿಮ್ಮ ಮಗಳು ನಮ್ಮನ್ನ ಅನ್ಬೇಡ. ನಮ್ಮನ್ನ ನೀವು ಬಾಯಿಗೆ ಬಂದಂಗೆ ಮಾತಾಡ ಅಂತ ಯಾವುದೇ ಅಧಿಕಾರ ನಿಮಗಿಲ್ಲ. ಮಾತಾಡಬೇಡಿ. ಸುಮ್ಮನೆ ಬಾಯಿ ಐತೆ ಅಂತ ಹೇಳಿ ಮಾತಾಡಿದ್ರೆ ಯಾರು ಸುಮ್ಮನಿರೋದಿಲ್ಲ ಇಲ್ಲಿ. ಏನಕ್ಕೆ ಹಂಗೆ ಮಾತಾಡ್ತೀರಾ? ನಾವು ಹೋಗ್ತಾ ಇದ್ರೆ ಏನಕ್ಕೆ ಯಾವಾಗಲೂ ಬೈಕೊಳ್ತಾ ಇರ್ತೀರಾ? ಅವು ಎಂತೆಂಥ ಮಾತುಗಳು ಯಪ್ಪ, ಕೇಳೋದಕ್ಕಾಗಲ್ಲ ಅಂತ ಮಾತುಗಳು ಬೈಕಂತೀರ. ಯಾಕೆ ಅಂತ ಸುಮ್ಮನಿರೋಕ್ಕಾಗಲ್ವಾ? ಮಾತಾಡೋದೇ ಕಣೆ, ಮಾತಾಡೋದೇನೆ ಅಂತೈತೆ ನಮ್ಮಮ್ಮ ಮಸ್ತಾಗಂತೈತೆ. ಕೇಳ್ಬೇಕು, ನೀವು ಅನ್ನಿಸ್ಕೋಬೇಕು. ನೀವು ಅನ್ನಿಸ್ಕೊಳ್ಳೋಂಥ ಸ್ಥಾನದಲ್ಲಿ ಇದ್ದೀರಾ, ಅನ್ನಿಸ್ಕೊಂಬ್ಲೇಬೇಕು. ಅನ್ನಿಸ್ಕೋಬೇಕು ಕಣೆ ಲಾಸ್ಯ, ನೀವು ಅನ್ನಿಸ್ಕೋಬೇಕು. ಹೋಗೋಳ ಜೊತೆ ಸೇರ್ಕೊಂಡಿದ್ಯಲ್ಲ, ಸೇರ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇದ್ದೀರಲ್ಲ, ಬಿಲಾಲಿ ಹೆಂಗಸ್ರು ನೀವು. ಏನು ಮಾತಾಡ್ತೀಯ ನೀನಿನ್ನು ಬಿಲಾಲಿ ಹೆಂಗ್ಸು? ನಮ್ಗನ್ಬೇಡ ನೋಡು, ಸರಿಯಾಗಿ ಮಾತಾಡೋದು ಕಲಿ. ನನ್ನ ಮುಂದೆನೇ ನಮ್ಮ ಮಾನಸನ ಹೊಡಿತಾ ಇದ್ದೀರಲ್ಲ ನೀವು. ನಿಮ್ಗೆ ಎಷ್ಟು ಇರಬೇಡ. ಮಾನ್ವಿತಾ, ಲಾಸ್ಯ, ಸುಮ್ಮನೆ ಬಿಟ್ರೆ ಸರಿ. ಏನಾದರೂ ನಮ್ಮ ಮಾನಸನ ಮೇಲೆ ಕೈ ಮಾಡಿದಿರ ಅಂತ ಅಂದ್ರೆ ನೋಡಿ ಸರಿ ಇರೋದಿಲ್ಲ. ನಾವೇನೆ ಒಂದು ದಿವಸ ನಮ್ಮ ಮಾನಸನ ಮೇಲೆ ಕೈ ಮಾಡಿಲ್ಲ. ನಿಮ್ಗೇನೇ ಅಧಿಕಾರ ಐತೆ ನಮ್ಮ ಮಾನಸನ ಮೇಲೆ ಕೈ ಮಾಡೋದಕ್ಕೆ? ಅಲ್ಲ, ಕೈ ಮಾಡ್ತಾ ಇದ್ದೀರಲ್ಲ, ನನ್ಗೆ ಗೊತ್ತಾಗಲ್ವಾ ನಿಮಗೆ? ಮತ್ತೆ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನಿನ್ನ ಮಗಳು ಅನ್ನಿಸ್ಕೊಂಡು ಸುಮ್ಮನೆ ಇರ್ತಾರೆ ಅಂತ ಅನ್ಕೊಂಡಿದೀಯಾ? ಯಾರು ಸುಮ್ಮನೆ ಇರೋದಿಲ್ಲ.
ನಿನ್ನ ಮಗಳಿಗೆ ಫಸ್ಟ್ ಬುದ್ಧಿ ಹೇಳು. ಬಾಯಿಗೆ ಬಂದಂಗೆ ಮಾತಾಡಿದ್ದಾಳೆ ಅಂತಂದ್ರೆ ನಾವಂತೂ ಸುಮ್ಮನೆ ಇರೋದಿಲ್ಲ. ಬೆಳಗ್ಗೆಯಿಂದಲೂ ನೋಡ್ತಾ ಇದೀವಿ. ನಾವು ಚೆನ್ನಾಗಿರೋದಕ್ಕೆ ಇವಳಿಗೇನಪ್ಪ ಕಷ್ಟ ಬಿಡು. ಅವ್ರು ಚೆನ್ನಾಗಿದ್ದಾರೆ ಅಂತ ಅನ್ಕೋಬೇಕು, ಸುಮ್ಮನಿರ್ಬೇಕು. ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಯಾರು ಸಹಿಸ್ಕೊಂಬಲ್ಲ. ನಾವಂತಲ್ಲ, ಯಾರು ಸಹಿಸ್ಕೊಂಬಲ್ಲ. ನೀವಾದ್ರೂ ನಾವೇ ಅಂದಿದ್ರು ನೀವು ಸಹಿಸ್ಕೊಂತ ಇರಲಿಲ್ಲ. ಅದನ್ನು ಫಸ್ಟ್ ತಲೆಯಲ್ಲಿ ಇಟ್ಕೊಳ್ರಿ. ಸುಮ್ಮನೆ ಬಾಯಿ ಐತೆ ಅಂತ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಸುಮ್ಮನೆ ಇರೋದಿಲ್ಲ ನೋಡಿ, ಹೇಳಿರ್ತೀನಿ. ನಾವೇನು ಈ ಸ್ನೇಹಕ್ಕೈತೆ ಅಂತ ನಾವೇನು ಎದುರಲ್ಲ. ಯಾರು ಇದ್ದಾರೆ ಅಂತಲೂ ನಾವು ಎದುರಲ್ಲ. ನಮಗೇನು ನಮಗೆ ಸಿಟ್ಟು ಬಂತ, ನಮಗೇನಾದ್ರೂ ಸಿಟ್ಟು ಬರೋ ಥರ ಮಾತಾಡಿದ್ರ ನಮಗೇನು ಮಾತಾಡಬೇಕು ಏನು ಮಾಡಬೇಕು ಅನ್ನೋದು ಚೆನ್ನಾಗಿ ಗೊತ್ತೈತೆ. ನಿಮಗೆಲ್ಲ ಎದ್ರುಕೊಂಡು ನಾವು ಸುಮ್ಮನೆ ಇರೋಕ್ಕಂತೂ ನಾವೇನು ಅಷ್ಟು ದಡ್ರಲ್ಲ. ಏನು ಅಂದ್ಕೊಂಡಿದ್ದೀರಾ? ಯಾರನ್ನಾದ್ರೂ ಒಬ್ರು ನಾವು ಮಾತಾಡೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದು ಕಲೀರಿ. ಫಸ್ಟ್ ಯಾವುದೊಂದು ವಿಚಾರದಾಗೆ ಆಗಲಿ, ಈ ವಿಚಾರದಾಗೆಲ್ಲ ಯಾವುದೊಂದು ವಿಚಾರದಾಗಲೇ ಆಗಲಿ, ಫಸ್ಟ್ ಯೋಚನೆ ಮಾಡಿರಿ. ಯೋಚನೆ ಮಾಡಿ ಮಾತಾಡ್ರಿ. ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀವಿ. ನಾನು ಮಾತಾಡಬಾರ್ದು ಅಂತ ನಾನು ಸುಮ್ಮನಿದ್ದೀನಿ. ನನಗಂತೂ ಹೆಂಗೆ ಮಾತಾಡ್ತಾಳೆ ಕೇಳ. ಹೋಗಿ ಭುವನ್ನ ಕೇಳೋದಕ್ಕೆ ಧೈರ್ಯ ಇಲ್ವಾ ನಿನ್ಗೆ? ನೀನು ಹೇಳ್ಬೇಕಣೆ, ಭುವನ್ ಅವ್ರ ಹತ್ರ ಇಸ್ಕೊಂಡಿದ್ಯಲ್ಲಪ್ಪ ಪಾರ್ಟ್ನರಾಗಿ ಮಾಡೋಣ ಅಂತೇಳಿ, ಅವ್ರದವ್ರಿಗೆ ಕೊಟ್ಬಿಡಪ್ಪ ಅಂತೇಳಿ ನೀನು ಹೇಳ್ಬೇಕಣೆ. ನೀನು ಹೇಳ್ಬೇಕು. ನಮ್ಮ ಶರತ್ತೆ ಆಗಿ ಮಾಡಿದ್ರೆ ನಾನು ಹೇಳ್ತಿದ್ದೆ, ಶರತ್ ಬೇಡ ಕಣಪ್ಪ, ಯಾರ್ದು ₹1 ಸಿಂಗಲ್ ರೂಪಿನ ನಾವು ತಿನ್ನೋದು ಬೇಡ, ಕೊಟ್ಬಿಡಪ್ಪ ಅಂತ ನಾನು ಹೇಳ್ತಿದ್ದೆ. ನಿಮ್ಮ ಥರ ಇದು ಮಾಡಲ್ಲ ನೀವು. ನೋಡು ಯಾವ ಥರ ಇದು ಮಾಡ್ತೀರಾ. ಇಲ್ಲೋಡು, ನೀನಾಗಿ ನೀನೇನೆ ಬೇಡ ಅಂತಂದ್ರೂ ಬೇಡಪ್ಪ, ನಾವು ಒಬ್ರದ್ದು ₹1 ನಾವು ಇದು ಮಾಡೋಕೆ ಹೋಗಲ್ಲ ಅಂತ ಕೊಟ್ಬಿಡ್ತಿದ್ದೆ. ನೀನು ಬೇಕಾದ್ರೆ ಇವಾಗ ಕೊಟ್ಟಿದ್ಯಾ ಅಂತ ಹೇಳ್ತೀಯಲ್ಲ ನೀನು. ಆದರೆ ಇವಾಗ 1 ಲಕ್ಷ ನನಗೆ ಕೊಡಬೇಕಲ್ಲ, ಅದನ್ನ ಹೇಳು. ಅದು ಬಡ್ಡಿಗದು. ಬಡ್ಡಿ, ಅದು ಬಡ್ಡಿ. ಇವಾಗ ನೀನು ನನಗೆ ಕೊಡಬೇಕು. ನಾವು ಕೊಟ್ಟಿರೋ ದುಡ್ಡು ಅದು ಬಡ್ಡಿ. ಗೊತ್ತಾ? 1 ಲಕ್ಷಕ್ಕೆ ಬಡ್ಡಿ ಎಷ್ಟಾಗುತ್ತೆ ಲೆಕ್ಕ ಹಾಕು. ಎಷ್ಟು ದಿವಸ ಆಯಿತು ಏನು ಎತ್ತ ಲೆಕ್ಕ ಹಾಕು. ಬಂದಿರೋ ಅಂಥ ಲಾಭ ಇಷ್ಟು ದಿವಸ ಎಲ್ಲ ಬರೀ ನಮಗೆ ಸ್ವಲ್ಪ ಕೊಟ್ಟಿರೋದು. 2-3 ಸತಿ ನಾವು ಒಬ್ಸರ್ವ್ ಮಾಡಿದ್ವಿ. ಎಲ್ಲದ್ರಾಗೂ ನಮಗೆ ಕಡಿಮೆ ಮಾಡಿದ್ದಾನೆ ದುಡ್ಡೆಲ್ಲ. ಯಾವುದು ನಮಗೆ ದುಡ್ಡು ಕರೆಕ್ಟಾಗಿ ಕೊಟ್ಟಿಲ್ಲ. ಇಷ್ಟು ಲಾಭ ಬಂದೈತೆ ಅಂತ ನಮ್ಗೆ ಯಾವುದು ಕರೆಕ್ಟಾಗಿ ಕೊಟ್ಟಿಲ್ಲ. ಕೇಳೋದನ್ನ ಅವನು ಕೇಳು. ಅವರಿಬ್ರು ಏನೋ ಮಾಡ್ಕೊಂತಾರೆ. ನಿನಗೆ ಏನಕ್ಕೆ ಬೇಕು? ಶರತ್ ಮತ್ತು ಭುವನ್ ಇಬ್ರು ತಾನೇ ಮಾಡಿರೋದು. ನಿನ್ಗೆ ಏನು ಬೇಕು? ನೀನು ಸುಮ್ಮನೆ ಇರಬೇಕು. ನಿನ್ನ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಯಾರು ಕೇಳಲ್ಲ. ಇಲ್ಲಿ ಏನು ಮಾತಾಡ್ತೀವಿ? ಸ್ವಲ್ಪ ಏನಾರ ಮಾತಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾತಾಡೋದು ಕಲಿ. ಸುಮ್ಮನೆ ಬಾಯಿ ಐತೆ ಅಂತ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಯಾರು ಸುಮ್ಮನೆ ಇರೋದಿಲ್ಲ. ಹೆಂಗೆ ಮಾತಾಡ್ತೀಯ ನೋಡು ನೀನು. ನಾವು ಎಷ್ಟಂತ ನೋಡೋಣ. ಮತ್ತೆ ನೋಡಿದ ತಕ್ಷಣ ಸುಮ್ಮನಾಗ್ಬಿಡ್ತಾರೆ, ಬಿಡ್ತಾರೆ ಅಂತ ತಿಳ್ಕೊಂಡವಳು. ನಾವು ಯಾವತ್ತೇ ನೋಡಿದ್ರು ನಾವು ಎದ್ರಕೊಂಬೋದಿಲ್ಲ. ನಾವು ಕರೆಕ್ಟಾಗಿದ್ದೀವಿ ಅಂದಮೇಲೆ ಕರೆಕ್ಟಾಗಿ ಮಾತಾಡ್ತೀವಿ, ಕರೆಕ್ಟಾಗಿ ಕೇಳ್ತೀವಿ, ಕರೆಕ್ಟಾಗಿರ್ತೀವಿ ಅಷ್ಟೇ. ಅದೇ ಮತ್ತೆ ಯಾರೋ ಕೇಳಲ್ಲ ಒಂದು ಮಾತು. ಅವರು ಎಷ್ಟೋ ಅಂತಾರೆ ನಾವು ಅನ್ನಿಸ್ಕೊಂತೀವಿ ಅಂತ. ನಾವು ಬೆಳಗ್ಗೆ ಏನೋ ಬಿಡತ್ತ ಅಂತ ಸುಮ್ಮನೆ ಆದ್ವಲ್ಲ, ಅದಕ್ಕೆ ಹಂಗೆ ಸಾದ್ರ ತಗೊಂಡು ಮಾತಾಡ್ತಾರೆ ಹಂಗೆ ಮತ್ತೆ ಮಾತಾಡೋದು ಇವರೆಲ್ಲನ. ನೋಡ್ದ ಹೆಂಗೆ ಎಷ್ಟು ಜೋರು ಮಾಡ್ತಾರೆ. ಇದ್ರೆ ಎದ್ರಕೊಂತಾರೆ ಅಂತ ಅನ್ಕೊಂಡೆ ಕಣಮ್ಮ. ನೋಡಮ್ಮ, ಇಬ್ರು ಒಂದಿಷ್ಟು ಎದ್ರಕೆಮಲ್ಲ, ಭಾರಿ ಇದಾರೆ ಇಬ್ರು. ಅಲ್ಲ, ನಾನೇನೋ ಅಂತ ಅನ್ಕೊಂಡಿದ್ದೆ ಎದ್ರಕೊಂತಾರೆ ಅಂತೇಳಿ. ನಾನು ಆ ಥರ ಯೋಚನೆ ಮಾಡ್ತಿದ್ದೆ. ಆದರೆ ಇಬ್ರು ಫುಲ್ ಎದುರಾಗಿದ್ದಾರಮ್ಮ. ಏನು ಜೋರು ಇಬ್ರದೂ. ನಾನು ನೋಡ್ತಾ ಇದ್ದೀನಲ್ಲ, ಇಬ್ರು ಏನು ಜೋರು. ಯಪ್ಪ ನಾನೇನೋ ಬಿಡು ಎದ್ರಕೊಂತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಒಂಚೂರು ಎದ್ರಲ್ಲ. ಹೆಂಗೆ ಬಾಯಿ ಬಂದಂಗೆ ಮಾತಾಡ್ತಾರೆ ನೋಡು. ಬಾರಿ ಇದಾರೆ ಕಣಮ್ಮ. ನನ್ನ ಎದುರಿಗೆ ನಿಮಗೆ ಹೊಳಿತಾರಲ್ಲ ನೋಡು. ಇಬ್ರು ಜೊತೆ ಆಗ್ಬಿಟ್ಟು ನೋಡು, ಒಳ್ಳೇದು ಮಾಡೋಕೆ ಹೋದ್ರೆ ಇವತ್ತು ನಮಗೆ ಎಷ್ಟು ಇದಾಗುತ್ತೆ. ನಾವು ಇವತ್ತು ಎಷ್ಟು ಒಳ್ಳೇದು ಮಾಡಿದ್ದೀವಿ. ಇವಳು ನಮ್ಮ ಲಾಸ್ಟ್ ಸೀನಿಗೆ ನೋಡಲ್ಲಿ. ನಾನು ಅವಾಗ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಹೆಂಗೆ ನೋಡ್ಕೊಂಡ್ರು ಸ್ವಲ್ಪನಾದ್ರೂ ನಮ್ಮ ಮೇಲೆ ಒಂದಿಷ್ಟು ಇಲ್ಲ. ಜೋರ ಇದ್ದಾರಮ್ಮ ಇಬ್ರು. ಸ್ನೇಹಮ್ಮನ ನೋಡಿ ಏನಾದರೂ ಎದುರುಕಂತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಹೋದ್ರೆ ಇಬ್ರು ಫುಲ್ಲು ಫಾಸ್ಟ್ ಇದ್ದಾರೆ, ಎದುರದೇ ಇಲ್ಲ. ನಾನು ಎಷ್ಟು ಮಾತಾಡಿದ್ರು ಮಾತಾಡಲ್ಲ ಅಂತ ನಾನು ಅಂದ್ಕೊಂಡೆ. ಎದ್ರುಕೊಂಡು ಸುಮ್ಮನಾಗವ್ರೆ ಅಂತ. ನಮ್ಮಮ್ಮನ ಎದುರುಗಡೆನೆ ನನಗೆ ಹಿಡ್ಕೊಂಡು ಹೊಡಿತಾ ಇದ್ದಾರೆ ನೋಡಿ. ಅವ್ರಿಗೆ ಎಷ್ಟು ಧೈರ್ಯ ಇರಬೇಡ ಅಲ್ವಾ? ನಾನೇನೋ ಅಂದ್ಕೊಂಡೆ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು. ಟಾಟಾ, ಬೈ ಬೈ, ಸಿ ಯು.